ಚಿತ್ರದುರ್ಗದ ಐಮಂಗಲ ಗ್ರಾಮದ ಬಸವ ಅರಳಯ್ಯ ಸ್ವಾಮೀಜಿಯವರ ಮೇಲೆ ಹಲ್ಲೆ ಮಾಡಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜೈ ಭೀಮ ಮಾದಿಗರ ಸಂಘರ್ಷ ಸಮಿತಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಂಜುಂಡಮೌರ್ಯ, ದೇವರಾಜು, ಚೆಲುವರಾಜು, ಶಿವಕುಮಾರ್, ಗವಿ, ಸ್ವಾಮಿ, ವಿಜಯಕುಮಾರ್, ಗಣೇಶ್, ಮಂಜುಳಾ, ಲಲಿತಮ್ಮ ಭಾಗವಹಿಸಿದ್ದರು. ಮಾದಿಗರ ಅರಳಯ್ಯನ ಮಠದಲ್ಲಿ ನಡೆದಿದೆ. ಮಾದಿಗರ ಅರಳಯ್ಯನ ಮಠ ಅಂದರೆ ಶಾಂತಿದೂತವಾದಂಥ ಶಾಂತಿಪುರುಷವಾದ ತೋಟ. ಅಲ್ಲಿ ನಡೆದಿರೋದು ಜಮೀನು ವಿಚಾರಕ್ಕಾಗಿ. ಇವರೇನು ಯಾರು ಕೊಲೆ ಮಾಡೋಕ್ಕೆ ಹೋಗಿರಲಿಲ್ಲ, ಇವರೇನು ಗಲಾಟೆ ಎಸಕ್ಕೆ ಹೋಗಿರಲಿಲ್ಲ. ತನ್ನ ಸೇಫ್ಟಿಗೋಸ್ಕರ ಜಮೀನು ಸುತ್ತ ಕಾಂಪೌಂಡ್ ಹಾಕೋ ವಿಚಾರದಲ್ಲಿ, ಕಾಂಪೌಂಡ್ ಹಾಕೋ ಸಂದರ್ಭದಲ್ಲಿ ಇವು ಅಕ್ರಮವಾಗಿ ಪ್ರವೇಶ ಮಾಡಿ ಅದನ್ನು ತಡೆದು ಅಲ್ಲಿ ಕೇಳಿದ್ದಕ್ಕೆ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದನ್ನು ನಾವು ಖಂಡಿಸ್ತೀವಿ. ಭಾರತದ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲರೂ ಕೂಡ ಖಂಡಿಸ್ತೀವಿ. ಕಾರಣ ಅಲ್ಲಿ ಪೊಲೀಸ್ ಭದ್ರತೆ ವಿಪುಲವಾಗಿದೆ. ಅಲ್ಲಿ ದೂರು ಕೊಡೋಕ್ಕೆ ರಕ್ಷಣೆಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಕೂತಿದ್ದು ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಕಷ್ಟವನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ನಡೆದ ಘಟನೆನ ವಿವರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಿಡಿಗೇಡಿಗಳು ಪೊಲೀಸರ ಸಮ್ಮುಖದಲ್ಲಿ ಒದ್ದರು, ಆ ಚೇರಿನ ಕೆಳಗಡೆ ಬೀಳಿಸಿದ್ರು ಅಂದರೆ ಅಲ್ಲಿಗಿನ ಪೊಲೀಸ್ ಭದ್ರತೆ ಹೆಂಗಿದೆ, ನಮಗೆ ರಕ್ಷಣೆ ಎಷ್ಟು ಮಟ್ಟ ಸಿಗ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಹಾಕಬೇಕಾಗಿದೆ. ಜಾತಿ ಸ್ವಾಮೀಜಿಗೆ ಹಗಲೊತ್ತಿನಲ್ಲೇ ಇಬ್ಬರು ಬಂದು ಅವ್ರನ್ನ ಒದ್ದಿ ಮತ್ತು ರಕ್ತ ಬರೋ ರೀತಿ ಹೊಡೆದು ಅವ್ರನ್ನೆಲ್ಲ ಇದು ಮಾಡಿರ್ತಾರೆ. ಅದಕ್ಕೆ ಯಾವುದೇ ಇದುವರೆಗೂ ಯಾವುದೇ ರಕ್ಷಣೆ ಕೊಟ್ಟಿಲ್ಲ. ಅವ್ರಿಗೆ ರಕ್ಷಣೆ ಕೊಟ್ಟರೆ ಅರೆಸ್ಟ್ ಆಗಿರ್ತಾರೆ. ಅದೇ ಒಂದು ಬೇರೆ ಜಾತಿ ಸ್ವಾಮೀಜಿಗಳಾಗಿದ್ದರೆ ಇಷ್ಟೊತ್ತಿಗೆ ಉಗ್ರವಾದ ಹೋರಾಟಗಳಾಗಿರೋದು. ಇಡೀ ಕರ್ನಾಟಕ ಅತ್ಯಂತ ಉಗ್ರವಾದ ಹೋರಾಟಗಳಾಗೋದು. ಆದರೆ ನಮಗೆ ರಕ್ಷಣೆಗಳಿಲ್ಲ. ಯಾಕೆ ರಕ್ಷಣೆಗಳಿಲ್ಲ ಅಂತಂದರೆ ಈ ಒಂದು ವ್ಯವಸ್ಥೆಗಳಿಲ್ಲ. ಒಬ್ಬ ಸ್ವಾಮೀಜಿನ ನಡು ರಸ್ತೆಯಲ್ಲಿ ಹಿಡ್ಕೊಂಡು ಹೊಡಿತಾರೆ ಅಂದರೆ ಯಾವ ನ್ಯಾಯ ಸ್ವಾಮಿ? ಯಾರು ಕೇಳ್ತಾ ಇದ್ದಾರೆ ನ್ಯಾಯನ? ಇದನ್ನ ಎಲ್ಲಿದ್ದಾರೆ ಸರ್ಕಾರದವರು? ನಮ್ಮ ಗೃಹ ಮಂತ್ರಿಗಳಿಗೆ ಹೇಳ್ಬೇಕು. ಇವಾಗ ಏನಂತ ಹೇಳಬೇಕು? ಯಾವುದೇ ಸ್ವಾಮೀಜಿಗಳೇ ಆಗಿರಲಿ, ಅವ್ರು ಏನೇ ಆಗಿರಲಿ, ಅವ್ರಿಗೆ ಸೂಕ್ತವಾದ ರಕ್ಷಣೆ ಕೊಟ್ಟು ಅವ್ರನ್ನ ಗಡಿಪಾರು ಮಾಡಿ ಮತ್ತೆ ಅವ್ರು ಈ ವಿಚಾರಕ್ಕೆ ಹೋಗ್ತಿದ್ದಂಗೆ ಸರ್ಕಾರದ ವತಿಯಿಂದ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್.